ರಾಜ್ಯದಲ್ಲಿ ಸದ್ಯಕ್ಕಂತೂ ಸರ್ಕಾರ ವರ್ಸಸ್ ಸಂಘ ಅನ್ನುವಂತಹ ಪರಿಸ್ಥಿತಿ ಶುರುವಾಗಿ ಸುಮಾರು ವಾರಗಳೇ ಕಳೀತಾ ಬಂತು. ನಿನ್ನೆ ಬಹಳ ಪ್ರಮುಖವಾಗಿ ಚಿತ್ತಾಪುರದಲ್ಲಿ ಡಿಸಿ ಸಭೆಯನ್ನು ಕರೆದಿದ್ರು. ಶಾಂತಿ ಸಭೆಯಲ್ಲಿ ಏನಾದರೂ ಫ್ರೂಟ್ಫುಲ್ ಔಟ್ಕಮ್ ಬರುತ್ತಾ ಅನ್ನೋ ನಿರೀಕ್ಷೆ ಇತ್ತು, ಬಟ್ ಬರಲಿಲ್ಲ. ಸಭೆ ಫೇಲ್ ಆಯಿತು. ಪಥಸಂಚಲನದ ಚೆಂಡು ಜಿಲ್ಲಾಡಳಿತದಿಂದ ಹೈಕೋರ್ಟ್ ಅಂಗಳವನ್ನು ತಲುಪಿದೆ. ಜಿಲ್ಲಾಡಳಿತದಿಂದ ಹೈಕೋರ್ಟ್ ಅಂಗಳಕ್ಕೆ ಚೆಂಡು ತಲುಪಿಯಾಗಿದೆ. ಒಮ್ಮತದ ನಿರ್ಧಾರಕ್ಕೆ ಬಾರದೆ ಕೈಚೆಲ್ಲಿ ಕೂರ್ತು ಕಲಬುರಗಿ ಜಿಲ್ಲಾಡಳಿತ ಅನ್ನೋದು ಸ್ಪಷ್ಟ. ಕಾರ್ಯಾಂಗಕ್ಕಾಗಿಲ್ಲ ಸಾಲ್ವ್ ಮಾಡೋಕೆ. ಈಗ ನ್ಯಾಯಾಂಗದ ಆದೇಶ ತೀರ್ಪು ಯಾವ ರೀತಿ ಇರುತ್ತೆ ಅನ್ನುವಂತಹ ಗಮನ ಸಹಜವಾಗಿ ಸೆಳೀತಾ ಇದೆ. ನಿನ್ನೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಾದಂತಹ ಆರ್ಗ್ಯುಮೆಂಟು ಮತ್ತು ಕೋರ್ಟ್ ಅದನ್ನು ಗ್ರಹಿಸಿದಂತಹ ರೀತಿ ನೋಡಿದಾಗ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಸರ್ಕಾರದ ಆದೇಶಗಳು ಕಿತ್ಕೊಳ್ಳೋಕೆ ಬರಲ್ಲ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಇಂಟ್ರಿಮ್ ಆರ್ಡರ್ ಮೂಲಕ ಹೇಳ್ದಂಗೆ ಕಾಣಿಸ್ತಾ ಇತ್ತು. ಈಗ ಇಲ್ಲೂ ಕೂಡ ಅಷ್ಟೇ, ನಾಳೆ ಅದು ಹಿಯರಿಂಗಿಗೆ ಬಂದಾಗ ಎಲ್ಲ ವಿಚಾರಗಳು ಏನೇನು ಡಿಸಿಷನ್ಗಳು ಆಗ್ತಾ ಇದೆ, ಏನು ಎತ್ತ ಅಂತೆಲ್ಲ ನೋಡಿ ಸಹಜವಾಗಿ ಪರ್ಮಿಷನ್ ಕೊಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಪರ್ಮಿಷನ್ ಸಿಗುತ್ತೆ ಅನ್ನುವಂತಹ ಒಂದು ಖುಷಿ RSSನವ್ರಿಗೂ ಕೂಡ ಒಳಗೊಳಗೆ ನಿರ್ಮಾಣ ಆಗಿದೆ. ನಿನ್ನೆ ಸಭೆ ಯಾಕೆ ವಿಫಲ ಆಯಿತು ಅಂದರೆ ಸಭೆಯಲ್ಲಿ ಸೊಲ್ಯೂಷನ್ ಕೆಲವ್ರಿಗೆ ಬೇಕಾಗಿರಲಿಲ್ಲ, ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಬಂದಂಗಿತ್ತು, ಟೊಂಕ ಕಟ್ಟಿ ಬಂದಂಗಿತ್ತು ಕೆಲವರದು ಉದ್ದೇಶ. ಕಾರಣಕ್ಕೆ ಶಾಂತಿ ಸಭೆ ವಿಫಲ ಆಯಿತು. ಚಿತ್ತಾಪುರದ RSS ಪಥಸಂಚಲನದ ಪ್ರಕರಣ ನಾಳೆ ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಮಹತ್ವದ ವಿಚಾರಣೆ ಇದು. ಕೋರ್ಟ್ ಆದೇಶಕ್ಕೂ ಮುನ್ನ RSS ಒಂದು ಮಾಧ್ಯಮ ಪ್ರಕಟಣೆಯನ್ನ ರಿಲೀಸ್ ಮಾಡಿದೆ. ಸಂಘವು ದೇಶದ ಎಲ್ಲ ಸಮುದಾಯಗಳ ಭಾಷೆ ನಂಬಿಕೆಯನ್ನ ಗೌರವಿಸುತ್ತೆ. ನಮ್ಮ ಪಥಸಂಚಲನ ಯಾರ ವಿರುದ್ಧವೂ ಕೂಡ ಅಲ್ಲ ಅನ್ನೋದು ಇದರಲ್ಲಿರುವಂಥದ್ದು. ನವೆಂಬರ್ 2ರ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ನಾವು ನಡೀತೇವೆ. ಕೋರ್ಟ್ ಆದೇಶಕ್ಕೂ ಮುನ್ನ RSS ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಆ ಮಾಧ್ಯಮ ಪ್ರಕಟಣೆಯಲ್ಲಿ ಈ ಅಂಶ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ನಿನ್ನೆ ಸರ್ಕಾರದ ಆದೇಶಕ್ಕೆ ಹಿನ್ನಡೆ ಆಗಿರುವಂಥದ್ದು ಕೋರ್ಟ್ನ ಮಧ್ಯಂತರ ಆದೇಶ. ಅದರ ನಡುವೆ ನಾಳೆ ಚಿತ್ತಾಪುರದಲ್ಲಿ ಕೋರ್ಟ್ ಯಾವ ರೀತಿಯ ಆದೇಶವನ್ನು ಪ್ರಕಟಿಸುತ್ತೆ ಅನ್ನುವಂತಹ ಕುತೂಹಲ ಇದೆ. ಏನಾಗ್ತಾ ಇದೆ ವಿಚಾರಕ್ಕೆ ಸದ್ಯ ಬೆಳವಣಿಗೆಗಳು? ಪ್ರೇಮ್, ಈಗಾಗಲೇ ಏನಂದ್ರೆ ಧಾರವಾಡ ಹೈಕೋರ್ಟ್ನಲ್ಲಿ ಸರ್ಕಾರ ತರಾತುರಿಯಲ್ಲಿ ತಂದಂತಹ ಒಂದು ನಿರ್ಧಾರಕ್ಕೆ ಅಲ್ಲಿನ ಹೈಕೋರ್ಟ್ ಈಗಾಗಲೇ ಬ್ರೇಕ್ ಹಾಕಿದೆ. ತಾತ್ಕಾಲಿಕ ತಡೆಯನ್ನು ಆ ನಿರ್ಧಾರಕ್ಕೆ ಈಗಾಗಲೇ ಬ್ರೇಕ್ ಹಾಕಿದೆ. ಅದಾದ ಬಳಿಕ ಈಗ ಮಗದೊಂದು ಈಗ ಸದ್ಯ ಕಲಬುರಗಿಯ ಜಿಲ್ಲಾಡಳಿತ ವರ್ಸಸ್ RSS ಅಥವಾ ಸರ್ಕಾರ ವರ್ಸಸ್ ಚಿತ್ತಾಪುರದಲ್ಲಿ ನಡೀತಾ ಇರುವಂತಹ RSSನ ಒಂದು ಪಥಸಂಚಲನ, ಎರಡರ ನಡುವೆ ಈ ಕಳೆದ 15 ದಿನಗಳಿಂದ ಕೂಡ ಏನಂದ್ರೆ ವಾಗ್ವಾದ ನಡೀತಾನೆ ಇದೆ. ಹೇಗಾದ್ರೂ ಮಾಡಿ ಆ ಒಂದು ಚಿತ್ತಾಪುರ ಪಥಸಂಚಲನವನ್ನು ಬ್ರೇಕ್ ಹಾಕ್ತೀವಿ ಅಂತೇಳಿ ಆಡಳಿತ ಪಕ್ಷದಲ್ಲಿರುವಂತಹ ಬಹುತೇಕ ನಾಯಕರ ಮನಸ್ಥಿತಿಯಾಗಿದೆ. ಆದರೆ ನಾವು ಅಲ್ಲಿ ಪಥಸಂಚಲನವನ್ನು ದೇಶದ ಎಲ್ಲ ಕಡೆ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಚಿತ್ತಾಪುರದಲ್ಲೂ ಕೂಡ ಮಾಡ್ತೀವಿ ಅಂತ RSSನವರು ಕೂಡ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣ ಹೈಕೋರ್ಟ್ ಅಂಗಳದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯನ್ನು ನಡೆಸಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಶಾಂತಿ ಸಭೆ ಮೂಲಕ ಏನಾದರೂ ಸಂಧಾನ ಆಗುತ್ತಾ, ಒಂದಿಷ್ಟು ಸಮಸ್ಯೆಗಳಿಗೆ ಇತ್ಯರ್ಥ ಆಗುತ್ತಾ ಅಂತ. ಆದರೆ ನಿನ್ನೆ ನಡೆದಂತಹ ಕಲಬುರಗಿ ಜಿಲ್ಲಾಡಳಿತದಂತಹ ಶಾಂತಿ ಸಭೆಯಲ್ಲಿ ಒಂದೇ ಒಂದು ಸಿಂಗಲ್ ಆಗಿ ಒಮ್ಮತದ ನಿರ್ಧಾರ ಬಂದಿಲ್ಲ. RSS ಏನೋ ಹೇಳ್ತು, ಜಿಲ್ಲಾಡಳಿತ ಯಾವ ಒಂದು ನಿರ್ಧಾರ ಕೈಗೊಳ್ಳುತ್ತೆ, ಹೈಕೋರ್ಟ್ ಯಾವ ಸೂಚನೆ ಕೊಡುತ್ತೆ, ಅದರ ಕಾನೂನು ಪ್ರಕಾರವಾಗಿ ನಾವು ಏನಂದ್ರೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿ. ಆದರೆ ಇನ್ನುಳಿದಂತಹ ಬಹುತೇಕ ಎಲ್ಲ ಸಂಘಟನೆಗಳು ಕೂಡ RSSನವರು ಲಾಠಿಯನ್ನು ಬಿಡಬೇಕು, ಲಾಠಿ ಬಿಟ್ಟು ರಾಷ್ಟ್ರ ಧ್ವಜವನ್ನು ಹಿಡಿಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಉದ್ದೇಶಪೂರ್ವಕವಾಗಿ ಅಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಕೂಡ ಅದೇ ದಿನ ಅದೇ ಸಮಯಕ್ಕೆ ನಾವು ಪಥಸಂಚಲನವನ್ನು ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದು. ಸೊ ಹೀಗಾಗಿ ಏನಂದ್ರೆ RSS ಮತ್ತು ಇತರೆ ಸಂಘಟನೆಗಳ ನಡುವೆ ವಾಗ್ವಾದ ನಡೆಯಿತು. ಅಲ್ಲಿ ಅಶಾಂತಿಯ ವಾತಾವರಣ ಮೂಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಆ ಒಂದು ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಹೀಗಾಗಿ ಸದ್ಯ ಎಲ್ಲಾ ಸಂಘಟನೆಗಳಿಂದಲೂ ಕೂಡ ಲಿಖಿತ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಮಧ್ಯೆ ಏನಂದ್ರೆ RSS ಮಗದೊಂದು ಜಾಣ ನಡೆಯನ್ನು ಮುಂದಿಟ್ಟಿದ್ದು ಏನಂದ್ರೆ ಪ್ರಮುಖವಾಗಿ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನಾವು ಯಾವುದೇ ಸಮುದಾಯದ ಮತ್ತು ಯಾರ ವಿರುದ್ಧವೂ ಕೂಡ ಪಥಸಂಚಲನವನ್ನು ಮಾಡ್ತಾ ಇಲ್ಲ, ದೇಶದ ಮೂಲೆಗಳಲ್ಲಿ ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ತಾ ಇದ್ದೀವಿ ಅಂತೆ. ಅಂದ್ರೆ ಪರೋಕ್ಷವಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನಂದ್ರೆ ಒಂದು ಮೆಸೇಜ್ ಅನ್ನ ಕೊಡುವಂತಹ ಕೆಲಸ ಇಲ್ಲಿ RSSನವರು ಮಾಡ್ತಾ ಇದ್ದಾರೆ. ನಾವು ಉದ್ದೇಶಪೂರ್ವಕವಾಗಿ ನಿಮ್ಮ ವಿರುದ್ಧ ಪಥಸಂಚಲನವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಆ ಒಂದು ಮಾಧ್ಯಮ ಪ್ರಕಟಣೆ ಮೂಲಕ RSS ಉತ್ತರ ಕೊಡುವಂತ ಕೆಲಸ ಮಾಡಿದೆ. ಸೊ ಅದೆಲ್ಲದರ ಮಧ್ಯೆ ಏನಂದ್ರೆ ಇವತ್ತು ಕಲಬುರಗಿಯ ಜಿಲ್ಲಾಡಳಿತ ಏನಂದ್ರೆ SP ಹಾಗೂ DC ಅವರು ಜಂಟಿಯಾಗಿ ಸಭೆ ನಡೆಸಿ ಒಂದು ವರದಿಯನ್ನು ಸಿದ್ಧಪಡಿಸಿ ನಾಳೆ ಹೈಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಸೊ ನಾಳೆ 2:30ಕ್ಕೆ ಚಿತ್ತಾಪುರ ಪಥಸಂಚಲನದ ಒಂದು
ಪ್ರಕರಣ ಇತ್ಯರ್ಥ ಆಗುವಂತಹ ಸಾಧ್ಯತೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.